ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರ ಸಿಐಟಿಯುನ ರಾಜ್ಯ ಘಟಕದ ಅಧ್ಯಕ್ಷೆ ವರನ್ಮಲಂ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರೊಫೆಸರ್ ಡಾಕ್ಟರ್ ನಂಜುಂಡಸ್ವಾಮಿ ಬಣದಿಂದ ನಗರದಲ್ಲಿ ರೈತ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ರೈತ ಸಮಾವೇಶ ನಡೆಸಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡುವಂತೆ ಸರ್ಕಾರದ ಮೇಲೆ ಈ ವೇಳೆ ಒತ್ತಡ ಹೇರಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕೈಗೊಂಡ ಜಿಲ್ಲಾ ರೈತ ಸಮಾವೇಶವನ್ನ ವೇದಿಕೆ ಮೇಲಿನ ಶ್ರೀಗಳು ಸೇರಿದಂತೆ ರೈತ ಮುಖಂಡರಿಂದ ದೀಪ ಬೆಳಗಿಸಿ ಚಾಲನೆ ಎಲ್ಲ ನಮ್ಮ ವಿಜಯನಗರ ಜಿಲ್ಲೆಯ ಪ್ರಕಾಶ್ ಅವರು ನಾವು ಎಲ್ಲರೂ ಸೇರಿ ನಮ್ಮೆಲ್ಲರ ಪೋಷಕ ಸಲಹುವ ಸಾಹುಕಾರ ನಿಮಿಡೋ ನಮನ ನಮನ ನಮನ. ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಗಣ್ಯರು ಇದೀಗ ಜ್ಯೋತಿ ನಿಮ್ಮ ಜೋರಾದ ಚಪ್ಪಾಳೆ ಸಾಕ್ಷಿಯಾಗೋಣ. ರೈತ ಸಂಘ ಹಾಗೂ ಹಸಿರು ತಲ್ಲಿ ನಿಮ್ಮ ಜೋರಾದ ಚಪ್ಪಾಳೆ ಸಾಕ್ಷಿಯಾಗೋಣ. ಈ ಒಂದು ದಿನವನ್ನು ಅವಿಸ್ಮರಣೀಯವಾಗಿ ನೆನಪಿಡಬಹುದಾದಂತಹ ದಿನವಾಗಿದೆ. ಈ ದೇಶದ ರೈತರ ಹೆಸರನ್ನ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಕೃಷಿ ಕಾಯ್ದೆಗಳನ್ನ ಹಿಂಪಡೆದಿಲ್ಲ. ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡುವಲ್ಲಿ ವಿಫಲವಾಗಿದೆ. ದುಡಿಯುವ ಅನ್ನದಾತನ ಶಾಪ ರಾಜಕೀಯ ಪಕ್ಷಗಳಿಗೆ ತಟ್ಟಲಿದೆ. ನಮ್ಮ ಹಕ್ಕು ಪಡೆಯಲು ಹೋರಾಟದ ಅವಶ್ಯವಿದೆ. ಹಾಗಾಗಿ ಅನ್ನದಾತರು ಒಗ್ಗಟ್ಟಾಗಬೇಕೆಂದು ಕರೆ ನೀಡಿದ್ರು. ಈ ದೇಶದಲ್ಲೆಲ್ಲ ಜನ ಭಾಷೆ ನಮ್ಮ ರೈತರಿಗೆ ಸೇರಿದ್ದು. ರೈತರ ಬಗ್ಗೆ ಇನ್ನು ಮುಂದೆ ಯಾರಾದರೂ ಅಗರುವಾಗಿ ನನ್ನ ಸಂಪುಟದಲ್ಲಿ ಮುಖ್ಯಮಂತ್ರಿಗಳೇ ಮಾತಾಡಿದ್ದೆ ಆದ್ರೆ ರಾಜೀನಾಮೆ ಪಡೆಯುವವರಿಗೆ ಈ ದೇಶದ ರೈತ ಬಿಡಂಗಿಲ್ಲ, ಈ ರಾಜ್ಯದ ರೈತ ಬಿಡಂಗಿಲ್ಲ. ಅದಕ್ಕಾಗಿಯೇ ನಾವು ಈ ರೈತ ಸಂಘವನ್ನ ಕಟ್ಟಿದ್ದೀವಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಸ್ಥಾಪನೆ ಮಾಡಿದಂತ ಈ ರೈತ ಸಂಘ ಈ ರೈತರಿಗೋಸ್ಕರನೇ ಅದ, ನಿಮ್ಮಂತ ನಾಲಾಯಕ ಸಚಿವರಿಗೋಸ್ಕರ ಅಲ್ಲ. ಡಾಕ್ಟರ್ ಸ್ವಾಮಿನಾಥನ್ ವರದಿ ಪ್ರಾರಂಭ ಮಾಡಬೇಕಂತೇಳಿ ನಾವು ಸುಮಾರು 25 ವರ್ಷಗಳಿಂದ ನಾವು ಸತತವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ. ನೀವು ಅಧಿಕಾರವನ್ನು ಪಡೆದಕ್ಕಿಂತ ಮುಂಚಿತವಾಗಿ ಏನ್ ಹೇಳಿದ್ರಿ ಸಿದ್ದರಾಮಯ್ಯನವರೇ? ನಾನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣವೇ ಕೇಂದ್ರ ಸಚಿವ ಏನು ಪ್ರಧಾನಮಂತ್ರಿಗಳು 3 ಕೃಷಿ ಕಾಯ್ದೆಗಳನ್ನ ಜಾರಿ ಮಾಡಿ ಹಿಂಪಡೆದಿದ್ರು. ನಿಮ್ಮದೇ ಬಿಜೆಪಿ ಸರ್ಕಾರ ಏನು ಹಿಂಪಡಿತಾ ಇಲ್ಲ. ನಾನು ಮುಖ್ಯಮಂತ್ರಿ ಆದ ತಕ್ಷಣ ಮರುದಿನವೇ 3 ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಳ್ತೀನಿ ಅಂತ ಹೇಳಿ ಇವತ್ತ ನಾಟಕ ಮಾಡುತ್ತಾ ಈ ರಾಜ್ಯವನ್ನು ಸುತ್ತರಿತಾ ಇದ್ದೀವಿ. ಮಾತಿಗೆ ನೀನು ಮುಖ್ಯಮಂತ್ರಿ ನಡ್ಕೊಂಡಿದೀಯಾ? ಮೈಸೂರಿನಲ್ಲಿ ಹೇಳುತ್ತಿದ್ದೀನಿ ನಾನು ರೈತನ ಮಗ ಅಂತಂದು. ನೀನಪ್ಪ ರೈತನ ಮಗ ಆಗಿದ್ರ ನಿಜವಾಗ್ಲೂ ಅನ್ನದಾತರ ಪರವಾಗಿದ್ರ ಈ ರೈತನ ಬಗ್ಗೆ ಕಾಳಜಿ ಇದ್ರ ನೀನು ಕೊಟ್ಟ ಮಾತನ್ನ ಯಾವ ರೀತಿ ನಿನ್ನ ಬಿಟ್ಟಿ ಭಾಗ್ಯಗಳು ಏನು ಅನೌನ್ಸ್ ಮಾಡಿದಿ ಬಂದ 3 ದಿನದೊಳಗಾಗಿ ಅದೇ ರೀತಿಯಾಗಿ ನಮ್ಮ ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಈ 3 ಕೃಷಿ ಕಾಯ್ದೆಯನ್ನು ತಕ್ಷಣ ವಾಪಸ್ ಪಡೆದಿದ್ದೆ ಅಂದ್ರ ನಾವು ನಿನಗೆ ವಿನಮ್ರವಾಗಿ ಧನ್ಯವಾದಗಳನ್ನ ಹೇಳ್ತಿದ್ವಿ. ಇವತ್ತಿನ ದಿನ ನೀನು ಮತ್ತೆ ನಮ್ಮನೆಗೆ ಬರ್ಬೇಕು. ಇನ್ನೂ 2 ತಿಂಗಳೊಳಗಾಗಿ
ನಿನಗೇನು ಭಿಕ್ಷೆ ಹಾಕಿ ನಾವು ಓಟ್ ಕೊಟ್ಟು ವಿಧಾನಸೌಧದಲ್ಲಿ ಕಳಿಸಿದೀವಿ, ಮತ್ತೆ ನೀನು ಅದೇ ಭಿಕ್ಷಕ್ಕಾಗಿ ನಮ್ಮಲ್ಲಿ ಬರ್ಬೇಕು. ಇವತ್ತ ವಿದ್ಯುತ್ ಪರಿಕರಗಳನ್ನ ಏನು ಮೊದಲಿಂದ ಫ್ರೀ ಆಗಿ ಕೊಡ್ಕೊಂತ ಬರ್ತಾ ಇದ್ರಿ, ಇವತ್ತ ಅವನ್ನೆಲ್ಲ ಇನ್ನೊಂದು ಭಾಗದಿಂದ ನೀನು ಕಟ್ ಮಾಡಿಕೊಂತ ಹೋದಿ. ಒಂದು ಕಂಬಕ್ಕ ಸುಮಾರು 12,000 15,000 ರೂಪಾಯಿ ಕೊಡ್ಬೇಕಾಗ್ತದ. ನಾವು ಒಂದು ವೈರ್ ಖರೀದಿ ಮಾಡಬೇಕಾದ್ರೆ 7,000 ರಿಂದ 8,000 ಕೊಡಬೇಕಾಗ್ತದ. ಇದು ಅತ್ಯಂತ ಕಷ್ಟಕಾಲ ರೈತರಿಗೆ. ರಾಜ್ಯದಲ್ಲಿ ಬರ ಎಂದೂ ಕಂಡರಿಯದಂತ ಬರ. 3 ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿ ಒಳಗೆ ಸಿಕ್ಕಾಕೊಂಡಿದ್ದೀವಿ ರಾಜ್ಯದ ರೈತರು. ಇವತ್ತ ನೀನು ನಮ್ಮ ಬೆನ್ನಿಗೆ ಒದಿತಾ ಇದೀಯಾ, ನಮ್ಮ ಬೆನ್ನಿಗೆ ಚೂರಿಯನ್ನು ಹಾಕ್ತಾ ಇದ್ದೀರಿ. ನಿಮ್ಮದೇ ನಿಮ್ಮದೇ ಏನು ನೀರಾವರಿ ಮಂತ್ರಿ ಅದನ್ನ ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇದುವರೆಗೂ ಕೂಡ ಒಂದು ನೀರಾವರಿಯ ಸಭೆಗಳನ್ನ ಕರೆದಿಲ್ಲ. ರಾಜ್ಯದ ಯಾವಪ್ಪ ನದಿಗಳು ಏನಿರ್ದವ, 7 ನದಿಗಳು ಉತ್ತರ ಕರ್ನಾಟಕದಲ್ಲಿ ಇರ್ತದೆ. 7 ನದಿಗಳು 7 ನದಿಗಳಾದಂಥದ್ದು ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ. ದಕ್ಷಿಣ ಕರ್ನಾಟಕದಲ್ಲಿ ಬರೀ ಒಂದೇ ನದಿ, ಕಾವೇರಿ ನದಿ. ನಿನ್ನ ಮೇಕೆದಾಟಿಗೆ ನೀನೇನು ಪಾದಯಾತ್ರೆ ಮಾಡಿದಿ, ನಮ್ಮ ಸಿಂಧಿಗೆಯಿಂದ ಹೋಗಿ ನಾವು ದೀಪ ನಮಸ್ಕಾರ ಹಾಕಿ ಬಂದೀವಿ. ನಮ್ಮ ಸಿಂಧಿಗೆ ತಾಲೂಕಿನ ಪದಾಧಿಕಾರಿಗಳು ಇಲ್ಲೇ ಇದ್ದಾರ. ಅದ್ರ ಬಗ್ಗೆ ನೀನು ಮಾತನಾಡಿದ್ದೀಯ. ಇದುವರೆಗೂ ಕೂಡ ಒಂದೇ ಒಂದು ತುಟಿ ಪಿಟಿಕ್ ಅಂತ ಇಲ್ಲ. ಶಿವಕುಮಾರ್ ಏನು ತುಂಗಭದ್ರಾ ನದಿ ಉಳಿದಿದೆ, ಅದಕ್ಕೆ ತಕ್ಷಣವೇ ಕಮ್ಮಿ ಅಂದರೂ ಕೂಡ 10,000 ಕೋಟಿಯನ್ನ ನವಲಿ ಅಂದ್ರಕ್ಕ ಈ ಬರ್ತಕ್ಕಂಥ ಬಜೆಟಿನಲ್ಲಿ ಅದನ್ನು ಕೊಟ್ಟು ಚಾಲನೆ ಮಾಡಬೇಕು ಅಂತೇಳಿ ಈ ಒಂದು ಸಭೆಯ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡುತ್ತಾ, ಹಾಗೆ ಆಲಿಮೆಟ್ಟಿ ಜಲಾಶಯವನ್ನ ಸುಪ್ರೀಂ ಕೋರ್ಟ್ ಏನು ಯಂತ್ರ ಮಾಡಿ ಅಂತೇಳಿ ಆದೇಶವನ್ನ ಮಾಡಿದರೆ ಅದಕ್ಕೆ ತಕ್ಷಣವೇ ಕಾರ್ಯಪ್ರವೃತ್ತಿ ಆಗಬೇಕು. ಮತ್ತು ಬರಗಾಲದಿಂದ ನಾವೇನು ತತ್ತರಿಸ್ತಾ ಇದ್ದೀವಿ, ಇದಕ್ಕೆಲ್ಲದಕ್ಕೂ ಸಾಲವನ್ನು ಮನ್ನಾ ಮಾಡ್ಬೇಕು. ನಮ್ದು ನೀನೇನು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ದೀರಿ, ಬಡ್ಡಿ ಮನ್ನಾ, ಇವೆಲ್ಲ ನಾಟಕ ಬಿಟ್ಕೊಡ್ಬೇಕು ಮುಖ್ಯಮಂತ್ರಿಗಳು. ಬಡ್ಡಿ ಮನ್ನಾ ಏನು ಮಾಡಿದಿರಿ, ಎಷ್ಟು 1,000 ಕೋಟಿ ಮಾಡಿದಿರಿ. ಸತತವಾಗಿ ಏನಪ್ಪ ಅಂತಂದ್ರ ಸಹಕಾರ ಇಲಾಖೆಯೊಳಗೆ ಏನಪ್ಪ ಅಂತಂದ್ರ ಸಾಲ ಮನ್ನಾನೇ ಆಗ್ಯದ, ಇನ್ನು ಬಡ್ಡಿ ಮನ್ನಾ ಏನು ಬರ್ತದ? ಬಡ್ಡಿ ಮನ್ನಾ ನಾಟಕ ಯಾಕೆ ಆಡ್ತೀರಿ ಮುಖ್ಯಮಂತ್ರಿಗಳೇ? ಅಲ್ಲೇನಾದ್ರು ಬಡ್ಡಿ ಮನ್ನಾ ಮಾಡೋದಕ್ಕೆ ಉಳಿದದೇ ಇಲ್ಲಿ ನಿಮ್ಮಲ್ಲಿ. ನೀವೇನು ಕೊಟ್ಟಿದ್ದೀರಿ ರೈತರಿಗೆ? ಇವತ್ತು 3 ಲಕ್ಷದವರೆಗೆ ಸಾಲ ಏನಪ್ಪ ಅಂತಂದ್ರೆ ಬಡ್ಡಿ ರೈತ ಅಂತ ಹೇಳಿದ್ರು ಹೋದ ಸರ್ಕಾರದವರು. ನೀವು ಬಂದ ಮೇಲೆ 5 ಲಕ್ಷದವರೆಗೆ ನಾವೇನಪ್ಪ ಅಂತಂದ್ರೆ ಸಂಪೂರ್ಣ ಬಡ್ಡಿ ರಹಿತ ಸಾಲವನ್ನು ಕೊಡೋದು ಅಂತ ಹೇಳ್ತಾ ಇದ್ದೀರಿ. ನಾವು ಏನಪ್ಪ ಅಂತಂದ್ರೆ ಹೋಗಿ ಸೊಸೈಟಿಗಳಲ್ಲಿ ನಾವು ಮತ್ತು ನಮ್ಮ ರೈತರು ವಿಚಾರಣೆಯನ್ನು ಮಾಡಿದ್ರೆ ಅವ್ರು ಹೇಳ್ತಾರೆ ನಮಗಿನ್ನೂ ಆದೇಶನೇ ಬಂದಿಲ್ಲ ಅಂತ. ಸರ್ಕಾರಕ್ಕೂ ಕೂಡ ಆಗ್ತದಂತಕ್ಕಂಥ ಮಾತನ್ನ ಯಾವತ್ತು ಕಾಂಗ್ರೆಸ್ ಸರ್ಕಾರ ಮರಿಬಾರ್ದು. ಒಂದು ವೇಳೆ ನೀವೇನಾದ್ರೂ ರೈತರ ಕಡೆಗಣಿಸಿದ್ದಾದ್ರೆ ಅವರಿಗಾದ ಗತಿನೇ ನಿಮಗೂ ಕೂಡ ಆಗ್ತದಂತಕ್ಕಂಥದ್ದನ್ನ ಈ ವೇದಿಕೆ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ, ಈಗಾಗಲೇ ಸಮಯವಾದ ಬಹಳ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸಂಘಟನೆಯ ಮುಖ್ಯಸ್ಥ ಪಾಯ ಗಣೇಶ್ ರವರ ದೂರಿನ ಮೇರೆಗೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ರವರು ಕುಷ್ಠರೋಗಿಗಳ ನಿರಾಶ್ರಿತರ ಮನೆಗಳಿಗೆ ತೆರಳಿ ಪರಿಶೀಲಿಸಿದ್ದಾರೆ. ಇನ್ನು ಇವರಿಗೆ ಕನಿಷ್ಠ ಮೂಲಸೌಕರ್ಯ ಕಲ್ಪಿಸಿಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ರಸ್ತೆ ಗುರುಭವನದ ಹಿಂದೆ ಬರುವ ನಿರಾಶ್ರಿತರ ಮನೆಗಳಿಗೆ ತೆರಳಿದ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ರವರು ಇಲ್ಲಿನ ನಿವಾಸಿಗರೊಂದಿಗೆ ಕೆಲಹೊತ್ತು ಚರ್ಚೆ ನಡೆಸಿ ಕುಂದುಕೊರತೆಗಳನ್ನು ಆಲಿಸಿದರು. ಸ್ಥಳದಲ್ಲೇ ಇದ್ದ ನಗರಸಭೆ ಅಧಿಕಾರಿಗಳಿಗೆ ಕುಡಿಯುವ ನೀರು ಹಾಗೂ ಡ್ರೈನೇಜ್ ವ್ಯವಸ್ಥೆ ಸರಿಪಡಿಸಲು ಈ ವೇಳೆ ತಿಳಿಸಿದರು. ವರ್ಷಕ್ಕೆ 2 ಬಾರಿ ಆರೋಗ್ಯ ತಪಾಸಣೆ ನಡೆಸುವಂತೆ ಆರೋಗ್ಯ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಿದರು. ವಯಸ್ಸಾದವರಿಗೆ ವೃದ್ಧಾಪ್ಯ ವೇತನ ಕೊಡಿಸಲು ತಿಳಿಸಿದ್ದಾರೆ. ನಮ್ಮ ಗೌರ್ಮೆಂಟ್ ಕಾಲೇಜ್ ಐತಲ್ಲ, ಶಂಕರ್ ಸಿಂಗ್ ಕಾಲೇಜ್,
ಅಲ್ಲಿ ಸೇರ್ಸಲ್ಲ ಈ ವರ್ಷ. ಇದು ಸೆಲ್ಫ್ ಕೇರ್ ಕಿಟ್ ಸರ್. ಬೇವಿನೆಣ್ಣೆ ಎಲ್ಲ ಮಾಸಿನ ಆಫ್ಟರ್ ಕ್ಯೂರ್ ಆಲ್ಸೋ ಸೊ ಇಂಜರೀಸ್ ಆಗ್ತಾ ಇರ್ತದೆ ಸರ್. ಇವರೇ ಕೊಡೋದು ನಮ್ಗೆ ಔಷಧ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಚೆನ್ನಾಗಿ ನೋಡಿದ್ರೆ ನೋಡಿ ಗಾಯಗಳಾಗಿದ್ದು ಎಲ್ಲ ಮಾಸ್ತಾರೆ ಸರ್. ಎಲ್ಲ ಅವರೇ ಮಾಸ್ತಾರೆ. ಭಾಳ ಜನ ಶುದ್ಧ ಉಳ ಬಿದ್ದಿದ್ದು ನೋಡಿ ಸರ್. ಕಾಲು ಕಡಿಬೇಕಂದಿದ್ರು ಮಂಗಳವಾರ ಶುಕ್ರವಾರ ಬಂದು ಕ್ಲೀನ್ ಮಾಡ್ತಾರೆ. ಮುದುಕಿ ಕರಿ ತಗೊಳ್ಳಿ ಅವರೇ ಮುದುಕಿ ಬರ್ರಿ ಮೆಲ್ಲಕ್ಕೆ ಬರ್ರಿ ಕೊಳ್ಳೈತೆ ಅಲ್ಲಿದಾವ ಅಲ್ಲೆಲ್ಲ ಸ್ವೀಟ್ ಹೆಂಗ್ ತಿಂತೀವಿ ಅಲ್ಲೆಲ್ಲ ಸಿಐಟಿಯು ನೇತೃತ್ವದಲ್ಲಿ ಇದೇ ತಿಂಗಳು 23ರಿಂದ 3 ದಿನಗಳ ಕಾಲ ರಾಜ್ಯದಲ್ಲಿ ಬರುವ ಎಲ್ಲ ಸಂಸದರ ಕಚೇರಿ ಎದುರು ನಿರಂತರ ಹೋರಾಟ ನಡೆಸಲಾಗುತ್ತಿದೆ. ಈ ಅಂಶವನ್ನ ಸಿಐಟಿಯುನ ರಾಜ್ಯ ಘಟಕದ ಅಧ್ಯಕ್ಷೆ ಎನ್ ವರಲಕ್ಷ್ಮೀರವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸಿಐಟಿಯುನಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಿಐಟಿಯುನ ರಾಜ್ಯ ಘಟಕದ ಅಧ್ಯಕ್ಷೆ ಎನ್ ವರಲಕ್ಷ್ಮೀರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರ ಕಾರ್ಮಿಕರಿಗೆ ವಿರುದ್ಧವಾಗಿ ತಂದಿರುವ ಕಾನೂನು ತಿದ್ದುಪಡಿಯನ್ನ ವಾಪಸ್ ಪಡೆಯಬೇಕು. ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಜನವರಿ 23, 24, 25 3 ದಿನಗಳ ಕಾಲ ಕರ್ನಾಟಕ ರಾಜ್ಯದ ಎಲ್ಲ ಸಂಸದರ ಕಚೇರಿಯ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ನಿರಂತರವಾದಂಥ ಹೋರಾಟ ನಡೀತಾ ಇದೆ. ಈ ಹೋರಾಟದ ಮುಖ್ಯ ಉದ್ದೇಶ ಏನಂದರೆ ಕೇಂದ್ರ ಸರ್ಕಾರ ಕಾರ್ಮಿಕರ ವಿರುದ್ಧವಾಗಿ ತಂದಿರತಕ್ಕಂಥ ಕಾರ್ಮಿಕ ಕಾನೂನುಗಳಿಗೆ ತಂದಿರೋ ತಿದ್ದುಪಡಿಯನ್ನು ವಾಪಸ್ ಪಡಿಬೇಕು. ನಮ್ಮ ದೇಶದ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಗಾಗಿ 3 ಲಕ್ಷ ಕೋಟಿಯನ್ನು ರಿಸರ್ವ್ ಮಾಡಬೇಕು. ಹಾಗೆಯೇ ಸ್ಕೀಮ್ಗಳಲ್ಲಿ ಕೆಲಸ ಮಾಡುವ ಅಂಗನವಾಡಿ, ಬಿಸಿಯೂಟ, ಆಶಾ ಮತ್ತು ಬೇರೆ ಬೇರೆ ವಿಭಾಗದ 1 ಕೋಟಿ ಕಾರ್ಮಿಕರನ್ನು ಕಾಯಂ ಮಾಡಿ ಅವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು. ಹಾಗೆಯೇ ಆಹಾರ, ಆರೋಗ್ಯ, ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರ ಕಡಿತವಾಗಿರುವಂಥ ಬಜೆಟ್ ಏನಿದೆ 2014ರ ತನಕ 90% ಶೇರನ್ನು ಕೊಡ್ತಾ ಇದ್ದಂಥ ಸರ್ಕಾರಗಳು ಪರ್ಟಿಕ್ಯುಲರ್ ಆಗಿ ಇವತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ ನಂತರ ಅದನ್ನು 60%ಗೆ ಕಡಿತ ಮಾಡಿ ಜನಸಾಮಾನ್ಯರ ಮಕ್ಕಳಿಗೆ ಕೊಡ್ತಾ ಇರತಕ್ಕಂಥ ಅಂಗನವಾಡಿ, ಬಿಸಿಯೂಟದ ಮುಖಾಂತರ ಕೊಡ್ತಾ ಇರುವಂಥ ಸವಲತ್ತುಗಳನ್ನು ಇವತ್ತು ಕಡಿತಗೊಳಿಸಲಾಗಿದೆ. ಮತ್ತು ಹಾಗೆಯೇ ನಿರಂತರವಾಗಿ ಬಜೆಟ್ಗಳಲ್ಲಿ ಕೂಡ ಅನುದಾನಗಳನ್ನು ಕಡಿತಗೊಳಿಸಲಾಗಿದೆ. ಸೊ ಇದೆಲ್ಲವನ್ನು ಕೂಡ ನಾವು ವಿರೋಧಿಸಿ ಜನವರಿ 23, 24, 25ನೇ ತಾರೀಕು ಈ ನೀತಿಗಳನ್ನು ನೀವು ಬದಲಾಯಿಸ್ಕೋಬೇಕು ಅಂತೇಳಿ ಒತ್ತಾಯಿಸಲಿಕ್ಕಾಗಿ ನಾವು MP ಕಚೇರಿಗಳ ಮುಂದೆ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ, ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಜಿಲ್ಲಾ ಮಟ್ಟದ ರೈತ ಸಮಾವೇಶ.
ಅಧಿಕಾರಿಗಳು ಮೂಲ ಸೌಕರ್ಯಗಳನ್ನ ಕಲ್ಪಿಸಿ ಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ. ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿ ಖಂಡಿಸಿ ದಿನಾಂಕ 23ರಿಂದ ನಡೆಯಲಿರುವ ಪ್ರತಿಭಟನೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿರುವ ಸಿಐಟಿಯುನ ರಾಜ್ಯ ಘಟಕದ ಅಧ್ಯಕ್ಷೆ ವರನ್ಮಲಕ್ಷ್ಮಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.